ओम अत्युद्रिक्त विदोषत्सुख महाज्ञानैकतान प्रभा सर्वप्राभवशक्ति भोगफलसत्सारात्म दिव्याकृतिं सृष्टिस्थान निरोध नित्य नीति ज्ञान प्रकाशावृति ध्वांता मोक्ष विमोक्षदं हरिमजं नित्यं सदोपास्महे। ಇದೆಲ್ಲ ಆಗಿತ್ತು. ಈಗ ಮಧ್ಯಂದಿನ ಕಾಲ ಅದರಲ್ಲಿ ಯಾವ್ಯಾವ ರೂಪದಲ್ಲಿರ್ತಾರೆ, ವಸುಗಳು ಹಾಗೆ ಚೇಂಜ್ ಆಗ್ತಾ ಹೋಗ್ತಾರೆ, ಎಲ್ಲ ಹೇಳಿದ್ದಾಯಿತು. ಏವಂ ಪೃಥಿವ್ಯಾಂ ರುದ್ರಾಣಾಂ ಅಂತರಿಕ್ಷಂ ಪ್ರಕೀರ್ತಿತಂ ಮರುತಾಂ ದ್ಯುಲೋಕೇಶಾಃ ಆದಿತ್ಯಾಃ ಪರಿಕೀರ್ತಿತಾಃ ಸರ್ವೇಷಾಂ ಅಧಿಪೋ ಬ್ರಹ್ಮ. ಆಮೇಲೆ ಯುವಾಧೀಶಸ್ತು ಮಾರುತಃ ತ್ರಿಲೋಕಾಧಿಪತಿಶ್ಚೇಂದ್ರಃ ತೇಷಾಮಧ್ಯಧಿಪೋ ಹರಿಃ ಇತಿ ಚ ಸ್ವರಾಜ್ಯಂ ಭೋಗಃ ಸ್ವರಂಜನಾತ್. ಏವಂ ಪೃಥಿವ್ಯಾಂ ರುದ್ರಾಣಾಂ ಅಂತರಿಕ್ಷಂ ಪ್ರಕೀರ್ತಿತಂ. ಹೀಗೆ ಪೃಥ್ವಿಯಲ್ಲಿ ರುದ್ರರಿಗೆ ಅಂತರಿಕ್ಷ ಜಾಗ ಅಂತ ಹೇಳಿದ್ದಾರೆ. ಮರುತಾಂಚ ದ್ಯುಲೋಕೇಶ, ಮರುತಗಳ ದ್ಯುಲೋಕಕ್ಕೆ ಒಡೆಯರು, ದ್ಯುಲೋಕಕ್ಕೆ. ಆ ದ್ಯುಲೋಕಕ್ಕೆ ಒಡೆಯರಾಗಿದ್ದರೆ ಮೇಲೆ ಕೂಡ ಗಾಳಿ ಬೀಸುತ್ತೆ, ಇಲ್ಲದ್ರೆ ಏನಾಗ್ತಿರಲಿಲ್ಲ, ಮೇಲೆ ಹೋದಂತೆ ಗಾಳಿ ಇರ್ತಿರಲಿಲ್ಲ. ಗೊತ್ತಾಯ್ತಾ? ಇವತ್ತು ಫ್ಲೈಟಲ್ಲಿ ಗಾಳಿ ಇಲ್ಲದವರು ಇದಾಗೋಗ್ಬಿಡ್ತಾ ಇತ್ತು. ಅದು ಒಂದು ಸ್ಟೇಜ್ವರೆಗೂ. ಆಮೇಲೆ ಈ ಭೂತ ಗಾಡಿ ಬೇರೆ, ವಾಯುದೇವರು ಬೇರೆ. ವಾಯುದೇವರು ಎಲ್ಲ ಕಡೆ ಇರ್ತಾರೆ, ಭೂತವಾಯು ಇರೋದಿಲ್ಲ. ಗಾಡಿಯ ಅಭಾವ, ಉಸಿರುಗಟ್ಟು ಸತ್ರು ಅಂತ ಹೇಳ್ತಾರಲ್ಲ ಹಾಗೆ. ಆದಿತ್ಯಾ ಮರುತಾ ದ್ಯುಲೋಕೇಶ ಆದಿತ್ಯಾ ಪರಿಕೀರ್ತಿತಾ. ಅದೇ ರೀತಿ ಆದಿತ್ಯರು ಕೂಡ ದ್ಯುಲೋಕಕ್ಕೆ, ಆಕಾಶದಲ್ಲಿ ಸೂರ್ಯ ಓಡಾಡ್ತಾರೆ, ಆದ್ದರಿಂದ ದ್ಯುಲೋಕೇಶ. ಸರ್ವೇಷಾಂ ಅಧಿಪೋ ಬ್ರಹ್ಮ, ಇವರೆಲ್ಲರಿಗೂ ಒಡೆಯಾರು ಬ್ರಹ್ಮದೇವರು. ಯುವಾಧೀಶಸ್ತು ಮಾರುತಃ, ವಿಶೇಷವಾಗಿ ಯುವಕರಿಗೆ ಅಧೀಶರಾಗಿರೋದು ಯಾರು? ಮಾರುತ. ಪ್ರಾಣಶಕ್ತಿ ಭಾರಿ ಜಾಸ್ತಿ ಇರುತ್ತೆ ಯುವಕರಲ್ಲಿ, ಶಕ್ತಿ ಜಾಸ್ತಿ ಇರುತ್ತೆ. ಮೊದಲು ಬಂದಿರೋದಿಲ್ಲ, ಆಮೇಲೆ ಉಳಿದಿರೋದಿಲ್ಲ. ಆ ಮಧ್ಯೆ ಯೌವನದ ಅವಸ್ಥೆಯಲ್ಲಿ ಏನಾಗಿರುತ್ತದೋ ತುಂಬ ಜಾಸ್ತಿ. ಅದಕ್ಕೆ ವಾಯುದೇವರು ಅದಕ್ಕೆ ಮುಖ್ಯವಾಗಿ ಅಧಿಪತಿಗಳು. ತ್ರಿಲೋಕಾಧಿಪತಿಶ್ಚ. ಮತ್ತು ಈ ಇಂದ್ರನೇನಂತ ಕರೀತಾರೆ? ತ್ರಿಲೋಕಾಧಿಪ. ಸ್ವರ್ಗ ಮರ್ತ್ಯ ಪಾತಾಳ ಮೂರಕ್ಕೂ ಒಡೆಯರವರು. ತ್ರಿಲೋಕಾಧಿಪತಿಶ್ಚ ಇಂದ್ರ. ತೇಷಾಂ, ಇದೇ ಮುಂದೆ ತ್ರಿಲೋಕೇಶ ಅಂತ ಬರುತ್ತೆ ವಿಷ್ಣುವಿಗೆ ಬಂದಾಗಾಯಿತು. ಎರಡಕ್ಕೆ ಅರ್ಥ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡೋದು. ತೇಷಾಂ ಅಧ್ಯಧಿಪೋ ಹರಿ, ಎಲ್ಲರಿಗೂ ಅಧ್ಯಧಿಪ. ಅಧ್ಯಕ್ಷ, ಪರಮಾಧ್ಯಕ್ಷ ಅಂತೀವಲ್ಲ ಹಾಗೆ. ಅಧ್ಯಕ್ಷ, ಪರಮಾಧ್ಯಕ್ಷ, ಸರ್ವಾಧ್ಯಕ್ಷ ಯಾರು ಅಂದರೆ ಹರಿನೇ. ಇದೆಲ್ಲ ಯಾತಕ್ಕೆ ಹೇಳಿದರು ಅಂದರೆ, ಉಳಿದರೆಲ್ಲ ಖಂಡೇಶರು ಅಂದರೆ ಏನು? ಪಾರ್ಟ್ ಬೈ ಪಾರ್ಟ್ ಒಡೆಯರೇ ಹೊರತು ಹೋಲ್ ಅಲ್ಲ. ಒಂದು ಅಪಾರ್ಟ್ಮೆಂಟ್ ಇದೆ, ಒಂದು 100 ಇದೆ, ಇವತ್ತೊಂದು 100 ಕಾಮನ್ ಅಪಾರ್ಟ್ಮೆಂಟ್ ಹಾಗೆ ಬಂದುಬಿಟ್ಟಿದೆ. ಒಬ್ಬೊಬ್ಬರು ಓನರು ಬೇರೆ ಬೇರೆ. ಗೊತ್ತಾಯ್ತಾ? ಅದ್ರ ಮನೆ ತೋರಿಸಿ ಎಲ್ಲರೂ ನಂದೇ ಮನೆ ಅಂತ ಹೇಳ್ಬೋದು. ಅದು ಇಡೀ ಎಲ್ಲ ಅಪಾರ್ಟ್ಮೆಂಟ್ ನಂದೇ ಅಂತ ಹೇಳೋದು ಭಾರಿ ಕಟ್ಟಿಡ್ಬೋದು ಅಷ್ಟೇ. ಅವನು ಭಾರಿಯಾಗಿದೆ, ಅವನಲ್ಲ ಈಗ. ಆದರೆ ದೇವರು ಮಾತ್ರ ಏನಾಗಿದ್ದಾನೆ, ನಮ್ಗೆ ಈ ಅಪಾರ್ಟ್ಮೆಂಟ್ ನೋಡಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಒಂದೊಂದು ಅಪಾರ್ಟ್ಮೆಂಟ್ ಅಧಿಪತಿ ಇದ್ದ ಹಾಗೆ ಒಂದೊಂದಕ್ಕೆ ಒಬ್ಬೊಬ್ಬರು ದೇವತೆಗಳಿದ್ದರೂ ಕೂಡ ಎಲ್ಲರಿಗೂ ಅಧಿಪತಿ ಯಾರು ಅಂದರೆ ದೇವರೇನೆ. ಲೀಸ್ ಮೇಲೆ ಅದು ಎಷ್ಟು ದಿವಸ, ಯಾವ ಟೈಮ್ ಬೇಕಾದ್ರೂ ಕೆಟ್ಟಪಡಿಸ್ಬೋದು, ಎನಿ ಟೈಮ್. ಎಷ್ಟು ವರ್ಷ ಅದು ಬೇರೆ ಯುಗದಲ್ಲಿ ಆದರೆ ಅಷ್ಟು ವರ್ಷ ಇರ್ಬೋದು ಅವರು. ಕಲಿಯುಗದಲ್ಲಿ ಇಲ್ಲ, ಎನಿ ಟೈಮ್ ಕೆಟ್ಟು ಮಾಡಲೇಬೇಕು ಹೇಳಿದಾಗ. ಹರಿಹಿ. ಅದಾದ ಮೇಲೆ ಸ್ವರಾಜ್ಯಂ ಭೋಗ ಸ್ವರಂಜನ. ಇಲ್ಲಿ ಸ್ವರಾಜ್ಯನ ಪದವಿ ಬಂತು. ಸ್ವಾನ ಮುಖ್ಯವಾಗಿ ಸ್ವರಾಜ್ಯ ಅಂದರೆ ಮುಕ್ತಿನೇ. ಇಲ್ಲಿ ಆ ಅರ್ಥ ಅಲ್ಲ, ಭೋಗ ಅಂತ ಅಷ್ಟೇ ಅರ್ಥ. ಯಾತಕ್ಕೆ? ಸ್ವರಂಜನ, ತನಗೆ ಅದು ಆನಂದ ಕೊಡೋದ್ರಿಂದ ಆ ಮಟ್ಟಿಗೆ ಏನೋ ಸ್ವರ ಇದ್ದಾಗ ತನ್ಮಟ್ಟಿಗೆ ತಾನು ಸ್ವರ. ಆ ಅರ್ಥದಲ್ಲಿ ಭೋಗ ಅಂತ ಅರ್ಥ ಮಾಡಬೇಕು, ಬೇರೆ ಅಲ್ಲ. ಅಲ್ಲಿರುತ್ತೆ. ನಾಳೆ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಪಲಾಲಯಃ.